ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಜನ ಹೇಳ್ತೀರಾ ರಾಯರ ಪೂಜೆ ಮಾಡೋದು ಒಳ್ಳೆಯದಾಗ್ತಿಲ್ಲ, ಇನ್ಮೇಲೆ ರಾಯರ ಪೂಜೆ ಮಾಡೋದನ್ನೇ ನಾನು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾಯರ ಪೂಜೆ ಮಾಡಿದಷ್ಟು ನನಗೊಂದು ಅನುಗ್ರಹನೂ ಸಹ ಮಾಡಿಲ್ಲ. ಒಂದು ಸತಿನೂ ನನ್ನ ಮೇಲೆ ಕರುಣೆ ಅನ್ನೋದು ರಾಯರು ತೋರಿಸ್ತಾ ಇಲ್ಲ. ಇತ್ತೀಚೆಗೆ ನಾನು ರಾಯರ ಪೂಜೆ ಮಾಡೋದನ್ನು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಸಮಸ್ಯೆಗಳನ್ನೋದು ಬರ್ತಿದೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಆದರೆ ಸಮಸ್ಯೆಗಳು ಬರೋದಕ್ಕೆ ಮುಂಚೆ ನಾನು ರಾಯರನ್ನ ಪೂಜೆ ಮಾಡಬೇಕು, ರಾಯರು ನಂಬಿ ಪೂಜೆ ಮಾಡಿದ್ರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನಾನು ಅಂದ್ಕೊಂಡು ರಾಯರು ಫೋಟೋ ತಂದು ಮನೆಯಲ್ಲಿಟ್ಟು ನಾನು ರಾಯರು ಸೇವೆ ಮಾಡಿದೆ. ಮತ್ತು ಎಲ್ಲರೂ ಮಾಡೋ ಥರನೇ ನಾನು ಸೇವೆ ಮಾಡಿದೆ. ವಾರ ರಾಯರು ಮಠಕ್ಕೆ ಹೋದೆ. ರಾಯರನ್ನ ನಾನು ಬಲವಾಗಿ ನಂಬಿದೆ. ಆದರೆ ರಾಯರು ಒಂದು ಸತಿನೂ ನನ್ನ ಮೇಲೆ ಕರುಣೆ ತೋರಿಸಿ ಅನುಗ್ರಹನೂ ನನಗೆ ಮಾಡ್ತಾಯಿಲ್ಲ. ಮತ್ತು ನಾನೇಂತಕ್ಕೆ ರಾಯರು ಪೂಜೆ ಮಾಡಬೇಕು, ರಾಯರು ಮಠಕ್ಕೆ ನಾನೇಂತಕ್ಕೆ ಹೋಗಬೇಕು, ನನಗೂ ಬೇಜಾರಾಗ್ಬಿಟ್ಟಿದೆ. ಇನ್ಮೇಲೆ ರಾಯರು ಪೂಜೆನೂ ಮಾಡೋದಿಲ್ಲ, ರಾಯರು ಮಠಕ್ಕೆ ಹೋಗೋದಿಲ್ಲ ಅಂತ ನೀವು ತುಂಬ ನೋವಿಂದ ನೀವು ಹೇಳ್ತಾ ಇದ್ದೀರಾ. ನೋವು ಪಡೋದಕ್ಕೆ ಮುಂಚೆ ನೀವು ಒಂದು ಸತಿ ಅರ್ಥ ಮಾಡ್ಕೊಳ್ಳಿ, ರಾಯರು ನಿಮ್ಮ ಮನಸ್ಸಿನಲ್ಲಿ ಇದ್ದು ಈ ಥರ ನೋವು ಅನ್ನೋದು ಸೂಕ್ಷ್ಮ ರೂಪದಲ್ಲಿ ಹೇಳ್ತಿರ್ತಾರೆ. ಏಕೆಂತಂದರೆ ನಿಮ್ಮ ಕಷ್ಟ ಮುಗಿಯೋದಕ್ಕೆ ಮುಂಚೆ ನಿಮ್ಗೆ ಈ ಥರ ಎಲ್ಲ ಒಂದು ನೋವಾಗಲಿ, ಕಷ್ಟ ಆಗಲಿ, ಕಣ್ಣೀರಾಗಲಿ ಇದೆಲ್ಲ ಬರುತ್ತೆ. ನೀನು ಅದನ್ನೆಲ್ಲ ಎದುರಿಸಲೇಬೇಕು ಅಂತ ರಾಯರು ಈ ಥರ ಸೂಚನೆ ಕೊಡ್ತಾರೆ. ಏಕೆಂತಂದರೆ ರಾಯರು ನಂಬಿದವ್ರಿಗೆ ಮೊದಲು ಕಷ್ಟನೇ ಬರುತ್ತೆ. ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ರಾಯರು ಮಠಕ್ಕೆ ಹೋಗೋದು, ರಾಯರನ್ನ ಜಾಸ್ತಿ ನಂಬಿದಾಗ ನಮಗೆ ಕಷ್ಟಗಳು ಜಾಸ್ತಿ ಬರ್ತವೆ. ಆದರೆ ಆ ಕಷ್ಟಗಳು ಮುಗಿಯೋದಕ್ಕೆ ಇದೆಲ್ಲ ಸೂಚನೆ ಕೊಡ್ತಿರ್ತಾರೆ. ಕಷ್ಟ ಮುಗಿಯೋದಕ್ಕೆ ಮುಂಚೆ ನಮಗೆ ಅನುಗ್ರಹ ಮಾಡೋದಕ್ಕೆ ಅಂತಲೇ ರಾಯರು ನಮ್ಮ ಜೊತೆಗಿರ್ತಾರೆ. ನೀವು ಒಂದು ಸತಿ ನೀವು ಯೋಚನೆ ಮಾಡಿ, ನೀವು ಮನಸ್ಸಿನಲ್ಲಿ ಏನಾದರೂ ಒಂದು ಅಂದುಕೊಂಡು ನೀವು ರಾಯರಿಗೆ ಪೂಜೆ ಮಾಡಿ, ಅವತ್ತು ರಾತ್ರಿಯೇ ಕನಸಿನಲ್ಲಿ ರಾಯರು ಬಂದು ನಿಮಗೆ ಯಾವುದಾದ್ರೂ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ನೀವೀಗ ಹೇಳಿದ್ರಲ್ಲ, ನಾನು ರಾಯರು ಪೂಜೆ ಮಾಡೋದಿಲ್ಲ, ರಾಯರು ಪೂಜೆ ಮಾಡಿದಷ್ಟು ನನಗೆ ಕಷ್ಟನೇ ಬರ್ತಿದೆ ಅಂತನ್ನೋರು, ನಾನು ಇತ್ತೀಚೆಗೆ ಪೂಜೆನೂ ಮಾಡೋದಿಲ್ಲ ಅಂತ ನೀವು ಅಂದ್ಕೊಂಡು ಮಲ್ಕೊಂಡಾಗ ಅವತ್ತು ರಾತ್ರಿ ಖಂಡಿತ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕನಸಲ್ಲಿ ಈ ಥರ ಸೂಚನೆ ಕೊಡ್ತಾರೆ. ನೀನು ಕಷ್ಟ ಮುಗಿಯೋದಕ್ಕೆ ಬಂದಿದೆ, ಹಂಗಾಗಿ ನಿಂಗೆ ಈ ಥರ ಎಲ್ಲ ಒಂದು ನೋವು ಆಗ್ತಿದೆ, ಕಷ್ಟಗಳು ಬರ್ತಿದೆ. ಆ ಕಷ್ಟ ಬರ್ತಿದೆ ಅಂತ ನೀನು ಅಂದ್ಕೋಬೇಡ, ನಿನ್ನ ಕಷ್ಟದಲ್ಲೂ ನಾನು ಇರ್ತೀನಿ ಅಂತ ನನ್ನ ತಂದೆ ರಾಯರು ಹೇಳ್ತಾರೆ. ಯಾಕಪ್ಪ ಅಂತಂದರೆ ಸುಮಾರು ಜನ ನನಗೆ ಪೂಜೆ ಮಾಡಿದ್ರೂ ಕಷ್ಟನೇ ಜಾಸ್ತಿ ಬರ್ತಿದೆ, ರಾಯರು ಪೂಜೆ ಮಾಡೋದೇ ಇಲ್ಲ, ಇನ್ಮೇಲೆ ರಾಯರು ಫೋಟೋ ತೊಗೊಂಡು ಹೋಗ್ಬಿಟ್ಟು ಎಲ್ಲಾದರೂ ಹೊರ್ಗಡೆ ಇಟ್ಬಿಡ್ತೀನಿ, ರಾಯರು ಫೋಟೋ ಎಲ್ಲಿಡಬೇಕು ನೀವು ಹೇಳಿ ಅಕ್ಕ ಅಂತ ನನಗೆ ಕಮೆಂಟ್ ಹಾಕಿದ್ರಿ. ರಾಯರು ಮನೆಗೆ ಬಂದಿದ್ದಾರೆ ಅಂದರೆ ನಿಮ್ಮ ಕಷ್ಟ ಎಲ್ಲ ದೂರ ಮಾಡೋದಕ್ಕೆ ಬಂದಿರ್ತಾರೆ. ನಿಮಗೇನು ಸಮಸ್ಯೆ ಇದೆಯಾ, ಸಮಸ್ಯೆ ದೂರ ಮಾಡೋದಕ್ಕೆ ಅಂತಲೇ ರಾಯರು ಬಂದಿರ್ತಾರೆ. ಈಗ ರಾಯರು ಬಂದಿದ್ದ ತಕ್ಷಣ, ರಾಯರಿಗೆ ನಾವು ಪೂಜೆ ಮಾಡಿದ ತಕ್ಷಣ ನಮ್ಮ ಕಷ್ಟ ಎಲ್ಲ ದೂರ ಆಗಬೇಕು ಅಂತಲ್ಲ. ಅದಕ್ಕೂ ಒಂದು ಸಮಯ, ಟೈಮು, ಗಳಿಗೆ, ದಿನ ಅನ್ನೋದು ಇರುತ್ತೆ. ಆ ದಿನಗಳು ಕಳೀತಿದ್ದಾಗೆ ರಾಯರು ಅನುಗ್ರಹ ಮಾಡ್ತಾರೆ. ಆದರೆ ನೀವು ಕಷ್ಟಪಡ್ತಿರ್ತೀರಲ್ಲ, ಆ ಕಷ್ಟದ ಜೊತೆನೂ ರಾಯರು ಇರ್ತಾರೆ, ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ತಿರ್ತಾರೆ. ಇದು ನಾವು ಮೊದಲದಾಗಿ ನಾವು ಅರ್ಥ ಮಾಡ್ಕೋಬೇಕು. ರಾಯರು ನಂಬಿದ್ದೀವಿ, ರಾಯರಿಗೆ ಸೇವೆ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಖಂಡಿತ ಅವರು ನಮ್ಮನ್ನು ಕೈ ಬಿಡೋದಿಲ್ಲ. ನೀವು ಅಂದ್ಕೊಳ್ಳಿ, ಬೇರೆ ದೇವ್ರಿಗೆ ನಾವು ಹೋದಾಗ ಯಾವ ಥರ ಸೂಚನೆಯೂ ಕೊಡೋದಿಲ್ಲ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಹಣ್ಣು ಕಾಯಿ ಪೂಜೆ ಕೊಡ್ತೀವಿ, ಪೂಜೆ ಮಾಡಿಸ್ಕೋತೀವಿ, ಮನೆಗೆ ಬರ್ತೀವಿ. ಆದರೆ ರಾಯರು ಆ ಥರ ಅಲ್ಲ. ರಾಯರು ಸೂಚನೆ ಮುಖಾಂತರನೇ ನಮಗೆ ಅನುಗ್ರಹ ಮಾಡೋದು. ಅವರು ಸದ್ದಿಲ್ದೇ ಇರೋ ನಮಗೆ ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ಈಗ ನಮ್ಗೆ ಒಳ್ಳೇದಾಗಬೇಕು ಅಂದರೂ ಅಷ್ಟೇ ನಮಗೆ ಗೊತ್ತಾಗೋದೇ ಇಲ್ಲ, ಆ ರೀತಿ ಒಳ್ಳೇದು ಮಾಡ್ತಾರೆ. ಕೆಟ್ಟದಾಗೋದಕ್ಕೂ ಅಷ್ಟೇ ನಮಗೇನು ಗೊತ್ತಾಗೋದೇ ಇಲ್ಲ, ಆ ರೀತಿ ನಮಗೆ ಕೆಟ್ಟದ್ದು ಅನ್ನೋದು ಬರ್ತಾ ಇರುತ್ತೆ. ಏಕೆಂತಂದರೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ರಾಯರ ಇಚ್ಛೆ ಅಲ್ಲ. ಈಗ ನಾವು ರಾಯರು ಒಳ್ಳೇದು ಮಾಡಿದ್ರೆ ಮಾತ್ರ ನಾವು ರಾಯರ ಪೂಜೆ ಮಾಡಬೇಕು, ಕೆಟ್ಟದಾದರೆ ರಾಯರ ಪೂಜೆ ಮಾಡೋದೇ ಬೇಡ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ನೀವು ರಾಯರನ್ನ ಪೂಜಿಸ್ತಾ ಇದ್ದೀರಾ, ಬಿಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸು ಅನಿಸುತ್ತೆ ರಾಯರು ಪೂಜೆ ಮಾಡೋದು ಬೇಡ, ರಾಯರು ಪೂಜೆ ನಿಲ್ಲಿಸ್ಬೇಕು ಅಂತ ನಿಮ್ಮ ಮನಸ್ಸು ಅನಿಸುತ್ತೆ. ಆದರೆ ನಿಮ್ಮ ಇಷ್ಟದಿಂದ ನೀವು ಆ ಥರ ಅನ್ನೋದಿಲ್ಲ. ಕಷ್ಟಗಳಿರುತ್ತಲ್ಲ, ಪರ್ಮನೆಂಟಾಗಿ ಕಷ್ಟಗಳು ನಿಮ್ಮ ಹತ್ರನೇ ಇರಬೇಕು ಅಂತ ಅವಿಚ್ಛೆ ಆಗಿರುತ್ತೆ. ಹಂಗಾಗಿ ಕಷ್ಟಗಳು ನಿಮ್ಮ ಒಳಗಡೆನೇ ಸೇರಿಕೊಂಡು ಈ ಥರ ಒಂದು ಮಾತುಗಳನ್ನ ಹೇಳಿಸ್ತವೆ. ಮನಸ್ಸಿನಲ್ಲಿ ಇಟ್ಕೊಂಡು ಈ ಥರ ನಿಮಗೆ ಒಂಥರ ಮನಸ್ಸನ್ನೇ ಚೇಂಜ್ ಮಾಡೋ ಥರ ಈ ಥರ ಸೂಚನೆ ಅನ್ನೋದು ಕಷ್ಟಗಳು ಕೊಡ್ತವೆ.
ಯಾವುದೇ ಕಾರಣಕ್ಕೂ ನೀವು ರಾಯರು ಪೂಜೆ ಮಾಡೋದು ನಿಲ್ಸೋದಕ್ಕೆ ಹೋಗ್ಬೇಡಿ. ರಾಯರು ಫೋಟೋ ಮನೆಯಿಂದ ಹೊರಗಡೆ ಹಾಕೋದಕ್ಕೂ ಅಷ್ಟೇ ಹೋಗಬೇಡಿ. ನೀವು ಆ ಥರ ಹಾಕ್ತು ಅಂತಂದರೆ ತುಂಬಾ ಕಷ್ಟಗಳನ್ನ ನೀವು ಎದುರಿಸ್ಬೇಕಾಗುತ್ತೆ. ನನ್ನ ತಂದೆ ರಾಯರು ಇರೋ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ನನ್ನ ತಂದೆ ರಾಯರು ಕೊಡ್ತಾರೆ. ರಾಯರು ಇಲ್ದಿರೋ ಮನೆಯಲ್ಲಿ ಹಲವಾರು ಕೆಟ್ಟದ್ದು ಸಹ ನಡೆಯುತ್ತೆ. ಆದರೆ ನಮ್ಗೆ ಒಳ್ಳೇದಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡೋದಿಲ್ವಲ್ಲ ನನ್ನ ತಂದೆ ರಾಯರು. ನಮಗಿಷ್ಟೇ ಅಲ್ವಾ ಬೇಕಾಗಿರೋದು. ನಾವು ರಾಯರನ್ನ ನಂಬಿದ್ದೀವಿ, ಸೇವೆನೂ ಸಹ ಮಾಡ್ತಾಯಿದ್ದೀವಿ. ಇವತ್ತಲ್ಲ ನಾಳೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ರಾಯರ ಪೂಜೆ ಮಾಡಬೇಕು. ಈಗ ನಾವು ಭೂಮಿ ಮೇಲೆ ಬದುಕಿದ್ದೀವಿ, ಅನ್ನ ನೀರು ಸೇವಿಸ್ತಾ ಇದ್ದೀವಿ ಅಂತಂದರೆ ಅದೆಲ್ಲ ದೇವ್ರ ಇಚ್ಛೆನೇ ಆಗಿರುತ್ತೆ. ನಾವು ಅಂದ್ಕೊಂಡಂಗೆಲ್ಲ ಜೀವನ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಇನ್ನೊಬ್ಬರು ಇಷ್ಟದ ಪ್ರಕಾರ ನಾವು ಜೀವನ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಇದೆಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ನಾವು ಅಂದ್ಕೊಂಡಂಗೆ ನಾನು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು, ಬೇರೆಯವರೆಲ್ಲ ಆ ಥರ ಇದ್ದಾರೆ, ಈ ಥರ ಇದ್ದಾರೆ ಅಂತ ನಾವು ಆ ಥರ ಜೀವನ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಅವ್ರಿಗೆ ಕೊಟ್ಟಿರೋ ಜೀವನ ಅವರಿಗೆ, ನಮಗೆ ಕೊಟ್ಟಿರೋ ಜೀವನ ನಾವು ಅನುಭವಿಸ್ಲೇಬೇಕು. ಏಕೆಂತಂದರೆ ಭೂಮಿ ಮೇಲೆ ಎಷ್ಟು ಕೋಟ್ಯಾಂತರ ಕೋಟಿ ಜನ ಇದ್ದಾರೋ ಅಷ್ಟು ಜನಕ್ಕೆಲ್ಲ ಒಂದೇ ಥರ ಜೀವನ ಅನ್ನೋದು ಕೊಟ್ಟಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಜೀವನ. ಒಂದು ಮನೆಯಲ್ಲಿ 5-6 ಜನ ಇರ್ತಾರೆ ಅಂದರೆ 5-6 ಜನದ್ದು ಮನಸ್ಥಿತಿನೇ ಬೇರೆ ಆಗಿರುತ್ತೆ. ಅಷ್ಟು ಜನನು ಒಂದೇ ಸ್ಥಿತಿನಲ್ಲಿ ಇರ್ತಾರ? ಒಂದೇ ಮನಸ್ಸಿನವರಾಗಿರ್ತಾರ? ಒಂದೇ ಕೆಲಸ ಮಾಡ್ತಿರ್ತಾರ? ಸಾಧ್ಯವಿಲ್ಲ. ಅದಕ್ಕೇ ಹೇಳೋದು, ಇದೆಲ್ಲ ಭಗವಂತನ ಇಚ್ಛೆ. ಭಗವಂತ ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ಅಷ್ಟೇ ನಾವು. ನಮ್ಮಿಷ್ಟದಂಗೆ ಜೀವನ ಮಾಡೋಕ್ಕಾಗುತ್ತಾ? ನಮ್ಮಿಷ್ಟದ ಪ್ರಕಾರ ನಾವೊಂದು ಕೆಲಸ ಕಾರ್ಯ ಮಾಡೋಕ್ಕಾಗುತ್ತಾ? ಏನೂ ಆಗೋದಿಲ್ಲ. ಇವತ್ತೇನಾಗಬೇಕು ಅಂತ ಅಂದ್ಕೊಂಡಿರ್ತೀವೋ ಅದಾಗೋದಿಲ್ಲ. ಭಗವಂತನ ಇಚ್ಛೆ ಆಗಿರುತ್ತೆ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು, ಯಾವ ಟೈಮಲ್ಲಿ ಏನಾಗಬೇಕು ಅನ್ನೋದು ಸಹ ಭಗವಂತ ನಮ್ಮ ಮನೆಯಲ್ಲಿ ಬರೆದು ಕಳಿಸಿರ್ತಾನೆ. ಹಾಗಾಗಿ ಕಷ್ಟ ಬರಲಿ, ಸುಖ ಬರಲಿ, ಅದೆಲ್ಲ ಭಗವಂತನ ಇಚ್ಛೆ ಅಂತ ನಾವು ತಿಳ್ಕೊಂಡು ಒಂದು ಜೀವನ ಮಾಡಬೇಕು. ರಾಯರು ನಾವು ನಂಬಿದ್ದೀವ, ರಾಯರನ್ನೇ ನಂಬಬೇಕು ನಾವು. ಅದನ್ನು ಬಿಟ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ನೋವಿರುತ್ತೆ, ಸಂಕಟ ಇರುತ್ತೆ, ಮನೆ ಪರಿಸ್ಥಿತಿ ಚೆನ್ನಾಗಿರಲ್ಲ. ಹಂಗೆ ಅಂದ್ಕೊಂಡ್ಬಿಟ್ಟು ರಾಯರು ಪೂಜೆ ಮಾಡೋದಿಲ್ಲ ನಾನು, ರಾಯರು ಫೋಟೋ ತೊಗೊಂಡೋಗಿ ಹೊರಗಡೆ ಇಡ್ತೀನಿ, ನಾನು ರಾಯರು ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಆ ಥರ ಬರುತ್ತೆ. ಏನಕ್ಕೆ ಬರುತ್ತೆ ಅಂತಂದರೆ ಕಷ್ಟಗಳು ಪರ್ಮನೆಂಟಾಗಿ ನಮ್ಮ ಜೊತೆ ಇರೋದಕ್ಕೆ ಅವು ಬಯಸ್ತಿರ್ತವೆ. ಹಂಗಾಗಿ ಕಷ್ಟಗಳು ನಮ್ಮ ಮನಸ್ಸಿನಲ್ಲೇ ಇದ್ಕೊಂಡು ಈ ಥರ ಮಾತುಗಳನ್ನ ಹೇಳಿಸ್ತವೆ. ನಮ್ಮ ಮನಸ್ಸಿನಲ್ಲಿ ಇದ್ಕೊಂಡು ಈ ಥರ ಕೆಲಸಗಳನ್ನ ಸಹ ಮಾಡಿಸ್ತವೆ. ಅವ್ರಿಗೆ ರಾಯರು ಇರೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಕಷ್ಟಗಳಿಗೆ. ಏಕೆಂತಂದರೆ ರಾಯರು ಇದ್ದುಬಿಟ್ರೆ ಕಷ್ಟಗಳು ಪರ್ಮನೆಂಟಾಗಿ ಮನೇಲಿ ಇರೋಕ್ಕಾಗೋದಿಲ್ಲ. ಅದೆಲ್ಲ ಕಷ್ಟಗಳು ತಿಳ್ಕೊಂಡೇ ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ಒಂದು ಆಟ ಆಡ್ತಿರ್ತವೆ. ರಾಯರು ಇದ್ದುಬಿಟ್ರೆ ಆ ಮನೆಯಲ್ಲಿ ಕಷ್ಟ ಆಗಲಿ, ಮತ್ತು ಒಂದು ದೃಷ್ಟಿ ದೋಷ ಆಗಲಿ, ಮಾಟ ಮಂತ್ರ ಆಗಲಿ, ಈ ಥರ ಎಲ್ಲ ಆ ಕಷ್ಟಗಳು ಆಟ ಆಡೋಕ್ಕಾಗೋದಿಲ್ವಲ್ಲ. ಹಂಗಾಗಿ ಕಷ್ಟಗಳು ಪರ್ಮನೆಂಟಾಗಿ ನಮ್ಮ ಜೊತೆಲೇ ಇರಬೇಕು ಅಂತಲೇ ಈ ಥರ ಒಂದು ಸೂಚನೆ ಮುಖಾಂತರ ರಾಯರು ಫೋಟೋ ಮನೆಯಿಂದ ಹೊರಗಡೆ ಹಾಕೋ ಥರ, ರಾಯರು ಪೂಜೆ ಮಾಡದಿರೋ ಇರೋ ಥರ, ಈ ಥರ ಎಲ್ಲ ಒಂದು ನಮ್ಮ ಕೈಲಿ ಅವು ಮಾಡಿಸ್ತವೆ. ಅದಕ್ಕೆಲ್ಲ ನಾವು ಹೆದ್ರಕ್ಕೆ ಹೋಗ್ಬಾರ್ದು. ಈಗ ದೀಪ ಆರೋದಕ್ಕೆ ಮುಂಚೆ ಪ್ರಕಾಶಮಾನವಾಗಿ ಉರಿತಿರುತ್ತೆ. ಅದೇ ಥರ ಕಷ್ಟ ಮುಗಿಯೋದಕ್ಕೆ ಮುಂಚೆ ನಮ್ಮ ಕಷ್ಟಗಳು ಜಾಸ್ತಿ ಬರ್ತಿರುತ್ತೆ. ಇಷ್ಟು ನಾವು ಅರ್ಥ ಮಾಡ್ಕೋಬೇಕು. ಹೌದು, ನಾನು ರಾಯರು ನಂಬಿದ್ದೀನಿ, ಇವತ್ತಲ್ಲ ನಾಳೆ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಆದರೆ ನಮಗೆ 2 ಹೊತ್ತು ಊಟ ಕೊಟ್ಟಿದ್ದಾರಲ್ಲ, ಇರೋಕ್ಕೊಂದು ಮನೆ ಕೊಟ್ಟಿದ್ದಾರಲ್ಲ, ಹೇಗೋ ನಾವು ಜೀವನ ಮಾಡ್ತಾ ಇದ್ದೀವಲ್ಲ. ಆದರೆ ನಮಗಿಂತ ಕೆಳಗಡೆ ಇರೋರು ತುಂಬ ಬಡತನದಲ್ಲಿರ್ತಾರೆ. ಅವರು ಒಪ್ಪತ್ತಿನ ಊಟಕ್ಕೂ ಅಷ್ಟೇ ಕಷ್ಟವಾಗಿರುತ್ತೆ. ಅಂಥವ್ರನ್ನ ನೋಡಿ ನಾವು ಖುಷಿ ಪಡಬೇಕು. ನಮಗಿಂತ ಮೇಲಿರೋ ನೋಡಿ ನಾವು ಯಾವತ್ತೂ ಅಷ್ಟೇ ಆಸೆ ಪಡೋದಕ್ಕೆ ಹೋಗ್ಬಾರ್ದು. ನಮಗಿಂತ ಕೆಳಗಡೆಯವ್ರು ನೋಡಿ ನಾವು ಖುಷಿ ಪಡಬೇಕು. ರಾಯರೇ, ನನಗೆ ನೀವು ಈ ಜೀವನ ಕೊಟ್ಟಿದ್ದೀರಾ, ನಾನು ಅನುಭವಿಸ್ತೀನಿ. ಏಕೆಂತಂದರೆ ನೀವು ನನ್ನ ಜೊತೆಯಲ್ಲಿದ್ದೀರಾ. ನನ್ನ ಕಷ್ಟ ನಷ್ಟ ಸುಖ ದುಃಖದಲ್ಲೂ ನನ್ನ ಕಣ್ಣೀರಲ್ಲೂ ನೀವಿದ್ದೀರಾ. ನನಗೆ ಯಾರೇ ಒಂದು ಕೆಟ್ಟದ್ದು ಮಾಡಿದ್ರು ಆ ಕೆಟ್ಟದ್ರ ಜೊತೆ ನೀವಿರಬೇಕು ಅಂತ ನಾವು ರಾಯರನ್ನ 100ಕ್ಕೆ 100ರಷ್ಟು ನಂಬಬೇಕು. ನಾವು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ನಾವು ನಂಬಿಡ್ತು ಅಂತಂದರೆ ನಮಗೆ ದಾರಿನೇ ಇಲ್ಲ ಅಂತ ನಿಂತಿದ್ದಾಗ ನಮಗೆ ದಾರಿ ತೋರಿಸ್ತಾರೆ, ದಿಕ್ಕು ತೋರಿಸ್ತಾರೆ. ನೀನು ಈ ದಾರಿಗೆ ಹೋಗು, ಈ ದಾರಿಲಿ ಹೋದರೆ ನಿನಗೆ ಒಳ್ಳೆಯದಾಗುತ್ತೆ, ನೀನು ಬೇರೆ ದಾರಿಗೆ ಹೋಗಬೇಡ, ಆ ದಾರಿಲಿ ಹೋದರೆ ನೀನು ಕೆಟ್ಟದಾಗುತ್ತೆ ಅಂತಲೂ ನಮ್ಮ ಕಣ್ಣೆದುರುಗಡೆನೇ ರಾಯರು ಈ ಥರ ಸೂಚನೆ ಕೊಡ್ತಾರೆ. ಹಲ್ವಾರು ಸೂಚನೆ ಮುಖಾಂತರನೇ ರಾಯರು ನಮಗೆ ಅನುಗ್ರಹ ಮಾಡೋದು. ಏಕೆ ಅಂತಂದರೆ ರಾಯರು ಗುರುಗಳು. ಅವ್ರು ಕಣ್ಮುಚ್ಚಿ ಕೂತ್ಕೊಂಡ್ರು ಸಾಕು, ಅವ್ರ ಎದುರುಗಡೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಸಹ ಗೊತ್ತಾಗುತ್ತೆ ರಾಯರಿಗೆ. ಮತ್ತು ರಾಯರು ಇರೋ ಮನೆಯಲ್ಲಿ ನಮ್ಮ ಕಷ್ಟ ಬರ್ತಿದೆ ಅಂತಂದರೆ ರಾಯರು ಗೊತ್ತಾಗೋದಿಲ್ವಾ? ರಾಯರು ಆ ಕಷ್ಟ ಎಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರ?
ಖಂಡಿತ ಇರೋದಿಲ್ಲ. ಆ ಕಷ್ಟ ನಿಮ್ಮ ಹತ್ರ ಬರೋದಕ್ಕೆ ಮುಂಚೆ, ನಿಮ್ಮ ಮನೆಗೂ ಬರೋದಕ್ಕೆ ಮುಂಚೆ ಆ ಕಷ್ಟನ ಅಲ್ಲಲ್ಲೇ ದೂರ ಮಾಡ್ತಿರ್ತಾರೆ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ರಾಯರ ಬಗ್ಗೆ ಹೇಳ್ಬೇಕು ಅಂತಂದರೆ ಅಪಾರ ನಮಗೆ ಇದಿದೆ, ಭಕ್ತಿ ಇದೆ, ಭಾವ ಇದೆ. ರಾಯರು ಅಂತಂದ್ರೇ ಒಂದು ಶಕ್ತಿ, ಪವಾಡ ಪುರುಷ. ನನ್ನ ತಂದೆ ಗುರು ರಾಯರು. ರಾಯರು ಹೆಸ್ರು ಹೇಳ್ತಿದ್ರೇ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇನ್ನು ರಾಯರು ಮುಖ ನೋಡಿ ನಾವು ತುಪ್ಪು ದೀಪ ಬೆಳಗ್ತಿರ್ತೀವಲ್ಲ, ಅವಾಗಂತೂ ನಮ್ಮ ಕಣ್ಣಲ್ಲಿ ನೀರು ಬರುತ್ತಿರುತ್ತೆ. ಎಲ್ಲ ದೇವ್ರಿಗೂ ನಾವು ಪೂಜೆ ಮಾಡೇ ಮಾಡ್ತೀವಿ, ಆದರೆ ಎಲ್ಲ ದೇವ್ರಿಗೂ ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರಾಗಲಿ ಹಾಕ್ಲಿಕ್ಕೆ ಆಗಲಿ ಬರೋದಿಲ್ಲ. ನನ್ನ ತಂದೆ ರಾಯರು ಮುಖ ನೋಡಿ ನಾವು ದೀಪ ಬೆಳಗಬೇಕಾದ್ರೆ ಎಷ್ಟು ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಗೊತ್ತಿರೋದೇ ಇಲ್ಲ, ಮನಸ್ಸಿನಲ್ಲಿ ಏನೂ ನೋವಿರೋದಿಲ್ಲ, ಆದರೆ ನಮ್ಮ ಕಷ್ಟಗಳೆಲ್ಲ ಕಣ್ಣೀರು ಮುಖಾಂತರ ಈಚೆಗಡೆ ಬರ್ತಾ ಇರುತ್ತೆ. ರಾಯರು ಹೇಳ್ತಾರೆ, ನೀನು ಕಣ್ಣೀರು ಹಾಕ್ಬೇಡ, ನೀನು ಕಣ್ಣೀರಲ್ಲಿ ನಾನಿರ್ತೀನಿ. ನೀನು ಮನೆಯಲ್ಲಿ ಇದ್ದೀನಿ ಅಂತಂದರೆ ನೀನು ಕಣ್ಣೀರಲ್ಲೂ ಸಹ ನಾನಿದ್ದೀನಿ. ನಿನ್ನ ಮನೆ ನಿನ್ನ ಮನಸ್ಸಿನಲ್ಲಿ ನಾನಿದ್ದೀನಿ. ನೀನು ಚಿಂತೆ ಮಾಡಬೇಡ. ಆದರೆ ನಿನ್ಗೆ ಒಳ್ಳೇದು ಮಾಡೋದಕ್ಕೆ ನನಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಈ ಕಷ್ಟಗಳಿದೆಯಲ್ಲ, ಕಷ್ಟ ಮುಗೀತಿದ್ದಾಗೆ ನನ್ನ ಅನುಗ್ರಹ ಯಾವಾಗಲೂ ಇರುತ್ತೆ. ನೀನು ಕಷ್ಟಪಡ್ತಿರ್ತೀಯಲ್ಲ, ಆ ಕಷ್ಟದಲ್ಲೂ ಸಹ ನಾನಿರ್ತೀನಿ. ನೀನು ಚಿಂತೆ ಮಾಡಬೇಡ, ನೀನು ಕೊರಗಬೇಡ. ನೀನು ಎಷ್ಟು ನಂಬಿದೆಯೋ ಅಷ್ಟು ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ನನ್ನ ತಂದೆ ರಾಯರು ಹೇಳ್ತಾರೆ. ಈಗ ದೇವರು ನಮ್ಮ ಎದುರುಗಡೆ ಇಲ್ಲ ಅಂತ ನಾವು ಅಂದ್ಕೋತೀವಿ. ಯಾಕೆಂತಂದರೆ ದೇವರು ನಮ್ಮ ಕಣ್ಣೆದುರುಗಡೆ ಕಾಣಿಸೋದಿಲ್ಲ. ಹಂಗಾಗಿ ನಾವು ದೇವ್ರನ್ನ ಜಾಸ್ತಿ ನಂಬಕ್ಕೆ ಹೋಗೋದಿಲ್ಲ. ನಾವು ಜನ ಜಾಸ್ತಿ ನಂಬ್ತೀವಿ. ಏಕೆಂತಂದರೆ ಜನ ನಮ್ಮ ಎದುರುಗಡೆ ಇರ್ತಾರೆ, ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಅವ್ರು ಆಡೋ ಮಾತಾಗಿರ್ಬೋದು, ಇಲ್ಲ ಅವ್ರು ಮಾಡೋ ಕೆಲಸ ಆಗಿರ್ಬೋದು, ಇದೆಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಿರುತ್ತಲ್ಲ, ಹಂಗಾಗಿ ಜನನ ಜಾಸ್ತಿ ನಂಬ್ತೀವಿ ನಾವು. ಆದರೆ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತೀರ ನಮಗೆ ಹಲವಾರು ಒಳ್ಳೆಯದನ್ನು ಮಾಡ್ತಿರ್ತಾರಲ್ಲ, ಅದನ್ನು ನಾವು ನಂಬೋದಿಲ್ಲ. ಈಗ ಏನೇ ಒಂದು ಹಣಕಾಸು ಬೇಕು ಅಂತಂದ್ರೂ ನಾವು ಜನದ ಹತ್ರನೇ ಹೋಗಿ ಕೇಳೋದು. ನನಗೆ ತುಂಬ ಕಷ್ಟ ಬಂದಿದೆ, ಯಾರಾದರೂ ದುಡ್ಡಿನ ಸಹಾಯ ಮಾಡಿ ಅಂತ ನಾವು ಹೋಗಿ ಕೇಳ್ತೀವಿ. ಅದೇ ಕೆಲಸ ಮಾಡೋದಕ್ಕೆ ಮುಂಚೆ ನಾವು ದೇವ್ರ ಹತ್ರ ಕುತ್ಕೊಂಡ್ಬಿಟ್ಟು, ಅಪ್ಪ ನನಗೆ ಈ ಥರ ಕಷ್ಟ ಬಂದಿದೆ, ನನಗೆ ಹಣದ ಸಹಾಯ ಬೇಕೇ ಬೇಕಾಗಿದೆ, ನಾನು ಯಾರ ಹತ್ರನೂ ಕೈ ಚಾಚೋದಿಲ್ಲ, ಆದರೆ ನಿನ್ನ ಹತ್ರ ನಾನು ಕೈ ಚಾಚ್ತೀನಿ, ನೀನೇ ಒಂದು ದಾರಿ ತೋರಿಸ್ಬೇಕು, ನೀನೇ ಈ ಕಷ್ಟಕ್ಕೆಲ್ಲ ಪರಿಹಾರ ಮಾಡಬೇಕು ಅಂತ ನನ್ನ ತಂದೆ ರಾಯರ ಹತ್ರ ಕೇಳ್ಕೊಂಡಾಗ, ನೀವು ಯಾರ ಹತ್ರನೂ ಕೇಳಿರೋದೇ ಬೇಡ ಹಣಕಾಸನ್ನ, ಬೇರೆ ಕಡೆಯಿಂದ ರಾಯರು ಒದಗಿಸಿ ಕೊಡ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಏಕೆಂತಂದರೆ ಜನದ ಮುಖಾಂತರನೇ ರಾಯರು ಬರೋದು. ರಾಯರು ಅಂತಲ್ಲ, ಎಲ್ಲ ದೇವ್ರುಗಳು ಜನದ ಮುಖಾಂತರನೇ ಬಂದು ನಮಗೆ ಸಹಾಯ ಮಾಡೋದು. ನಿಮಗೆ ಯಾರಾದರೂ ಗೊತ್ತಿರೋರು ಬಂದು ತಗೊಳ್ಳಿ, ನೀವು ಏನು ಹಣಕಾಸು ಕೇಳಿದ್ರಲ್ಲ ತಗೊಳ್ಳಿ ಅಂತ ಅವರು ಕೊಡೋ ಅಂಥದ್ದು, ಏನೋ ನಿಮ್ಮ ಕಷ್ಟಕ್ಕೆ ಯಾರಾದರೂ ಬಂದು ನಿಮ್ಗೆ ಸಹಾಯ ಮಾಡೋವಂಥದ್ದು ರಾಯರೇ ಬಂದಿರ್ತಾರೆ ಅವ್ರ ರೂಪದಲ್ಲಿ ಅಂತ ನಾವು ತಿಳ್ಕೊಂಡು ರಾಯರನ್ನ ನಂಬಬೇಕು. ನಾವು ಖಂಡಿತ ರಾಯರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರು ಜಾಸ್ತಿ ನಮಗೆ ಒಳ್ಳೇದು ಮಾಡೋದೇ ಸೂಚನೆ ಮುಖಾಂತರ. ಈಗ ಹೂ ಪ್ರಸಾದ ಕೊಟ್ಟರೆ ರಾಯರು ನಮ್ಗೆ ಅನುಗ್ರಹ ಮಾಡ್ತಿದ್ದಾರೆ, ಇಲ್ಲ ಅಂದರೆ ಇಲ್ಲ ಅಂತ ಅಲ್ಲ. ರಾಯರು ನಮ್ಮ ಮನೇಲಿ ಇದ್ದಾರೆ ಅಂತಂದ್ರೆ ನಮ್ಗೆ ಅನುಗ್ರಹ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೋಬೇಕು. ಈಗ ನಾವೇನೋ ಒಂದು ಕೆಲಸ ಮಾಡಬೇಕು ಅಂತ ರಾಯರ ಹತ್ರ ಹೂ ಪ್ರಸಾದ ಕೇಳ್ತೀವಿ ನಾವು. ರಾಯರು ಹೂ ಪ್ರಸಾದ ಕೊಡಲಿಲ್ಲ ಅಂತಂದರೆ ಆ ಕೆಲಸ ಅವ್ರು ಮಾಡಿಕೊಡೋದಿಲ್ಲ ಅಂತ ಅಲ್ಲ. ರಾಯರು ಹೂ ಪ್ರಸಾದದಲ್ಲಿ ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ರಾಯರು ಹೂ ಪ್ರಸಾದ ಕೊಟ್ಟಿಲ್ಲ ಅಂದರೆ ನಮ್ಗೆ ಒಳ್ಳೇದಾಗೋದಿಲ್ಲ ಅಂತ ಅಲ್ಲ. ಅವರು ಪ್ರಸಾದ ಕೊಟ್ಟರು ಒಳ್ಳೇದು ಮಾಡ್ತಾರೆ, ಕೊಟ್ಟಿಲ್ಲ ಅಂದರೂ ಒಳ್ಳೇದು ಮಾಡ್ತಾರೆ. ರಾಯರು ನಮ್ಮ ಮನೆಗಿರೋದೇ ನಮ್ಗೆ ಒಳ್ಳೇದು ಮಾಡೋದಕ್ಕೆ. ಆ ಕೆಲಸದಿಂದ ನಿನ್ಗೆ ಒಳ್ಳೇದಾಗಲ್ಲ, ನಿನ್ಗೆ ತುಂಬ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದು ರಾಯರಿಗೆ ಗೊತ್ತಾದರೆ ಆ ಕೆಲಸ ನೀವೆಷ್ಟೇ ಪ್ರಯತ್ನ ಪಟ್ಟರು ಆ ಕೆಲಸಕ್ಕೆ ಅನುಗ್ರಹ ಮಾಡೋದಿಲ್ಲ. ಆವಾಗ ನಾವು ಅಂದ್ಕೋಬೇಕು, ಆ ಕೆಲಸದಿಂದ ಏನೋ ನಮ್ಗೆ ಒಳ್ಳೇದಾಗೋದಿಲ್ವೇನೋ, ನನ್ನ ತಂದೆ ಇಚ್ಛೆ ಅದರಲ್ಲಿಲ್ವೇನೋ, ಅವ್ರ ಅನುಗ್ರಹ ಅದಕ್ಕಿಲ್ವೇನೋ, ಹಂಗಾಗಿ ಆ ಕೆಲಸದಿಂದ ನನಗೆ ತುಂಬ ಲಾಸ್ ಅನ್ನೋದು ಮಾಡ್ತಿದ್ದಾರೆ, ಕೆಟ್ಟದೇ ಆಗ್ತಿದೆ, ಆ ಕೆಲಸ ನಾನು ಕೈ ಬಿಟ್ಬಿಡಬೇಕು, ಬೇರೆ ಏನೋ ನನಗೆ ರಾಯರು ಕೊಡ್ಬೋದು, ಬೇರೆ ಕಡೆಯಿಂದ ಏನೋ ನನಗೆ ಒಳ್ಳೇದು ಮಾಡ್ಬೋದು ಅಂತ ನಾವು ಬೇರೆ ಕೆಲಸ ರಾಯರು ಸೂಚನೆ ಕೊಡ್ತಾರಲ್ಲ, ಆ ಸೂಚನೆ ಮುಖಾಂತರ ನಾವೇನೋ ಬೇರೆ ಕೆಲಸ ಮಾಡಬೇಕು. ಅಷ್ಟನ್ನು ಬಿಟ್ಬಿಟ್ಟು ರಾಯರು ಪೂಜೆ ಮಾಡೋದಿಲ್ಲ, ರಾಯರು ನನ್ನ ಮಠಕ್ಕೂ ಸಹ ಹೋಗೋದಿಲ್ಲ, ರಾಯರಿಗೆ ನಾನು ಏನೋ ಒಂದು ಸೇವೆನೂ ಮಾಡೋದಿಲ್ಲ ಅಂತ ಖಂಡಿತ ನಾವು ಅನ್ನೋದಕ್ಕೆ ಹೋಗಬಾರ್ದು. ರಾಯರು ಇರೋದಕ್ಕೆ ನಾವಿರೋದು ಭೂಮಿ ಮೇಲೆ. ರಾಯರು ಇಲ್ಲ ಅಂತಂದಿದ್ರೆ ಖಂಡಿತ ನಾವು ಯಾರು ಇರ್ತಾ ಇರಲಿಲ್ಲ. ರಾಯರು ನಂಬಿದ್ದಂಥವ್ರಿಗೆ ಕೋಟ್ಯಾಂತರ ಕೋಟಿ ಜನಕ್ಕೆ ಅನುಗ್ರಹ ಮಾಡಿದ್ದಾರೆ. ಕಡು ಬಡವನಿಗೆ ಅನುಗ್ರಹ ಮಾಡಿ ಅವನ್ನ ಕೋಟ್ಯಾಧೀಶ್ವರ ಮಾಡಿದ್ದಾರೆ ರಾಯರು. ರಾಯರು ನಂಬಿದಂಥವ್ರಿಗೆ ಎಷ್ಟೆಲ್ಲ ಅನುಗ್ರಹ ಮಾಡಿದ್ದಾರೆ. ಈಗ ನಾವೇ ನೋಡ್ತೀವಲ್ಲ, ರಾಯರು ನಂಬಿರೋರಿಗೆ ಎಷ್ಟು ಒಳ್ಳೇದು ಮಾಡ್ತಿದ್ದಾರೆ, ಎಂತೆಂಥ ಅದ್ಭುತಗಳನ್ನೆಲ್ಲ ರಾಯರು
ರಾಯರು ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಬೇಕು. ರಾಯರು ನಂಬಿದ್ರೆ ನಮ್ಗೆ ಈ ಥರ ಎಲ್ಲ ಅದ್ಭುತಗಳು ರಾಯರು ಮಾಡೇ ಮಾಡ್ತಾರೆ. ಆದರೆ ನಾವು ರಾಯರನ್ನ ಬಲವಾಗಿ ನಂಬಬೇಕು. ರಾಯರು ಪೂಜೆ ಮಾಡಿದ ತಕ್ಷಣ ನಮ್ಮ ಕಷ್ಟ ಎಲ್ಲ ದೂರ ಆಗಲಿ ಅಂತ ಯಾವತ್ತೂ ನಾವು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ನೀವು ಯಾವತ್ತು ಅನುಗ್ರಹ ಮಾಡ್ತಿರೋ ಮಾಡಿ, ಕಷ್ಟ ಕೊಡ್ತಿರೋ ಕೊಡಿ, ಆದರೆ ಆ ಕಷ್ಟದ ಜೊತೆ ನೀವಿರಬೇಕು. ನಮ್ಮ ಮನಸ್ಸಿನಲ್ಲಿ ನೀವಿದ್ದರೆ ಸಾಕು ತಂದೆ. ನನಗೆ ಬಡತನ ಕೊಟ್ಟಿದ್ಯಾ, ನೀನು ಬಡತನನೇ ಕೊಡು. ನನಗೆ ಸಿರಿ ಸಂಪತ್ತು ಕೊಡ್ತೀಯಾ, ಸಿರಿ ಸಂಪತ್ತು ಕೊಡು. ಆದರೆ ನನ್ನ ಜೀವನದಲ್ಲಿ ನೀನಿರಬೇಕು ತಂದೆ ಅಂತ ನಾವು ರಾಯರನ್ನ ಇಷ್ಟನ್ನು ಮಾತ್ರ ಬೇಡಬೇಕು. ನಾವು ಸ್ವಾರ್ಥದಿಂದ ಒಂದು ಹಣಕಾಸು ಅನ್ನೋದನ್ನೇ ನಾವು ಜಾಸ್ತಿ ಕೇಳೋದು. ಏಕೆ ಅಂತಂದರೆ ದುಡ್ಡು ಕಾಸು ಜೀವನ ಮಾಡೋದಕ್ಕೆ ಬೇಕು. ಹಂಗಾಗಿ ನಾವು ಮೊದಲು ಕೇಳೋದೇನು ಹಣಕಾಸು ಇದ್ದುಬಿಟ್ರೆ ಎಲ್ಲವೂ ಇರುತ್ತೆ ಅಂತ ಅಲ್ಲ. ಹಣಕಾಸಿದ್ರೆ ದೇವರು ಇರೋದಿಲ್ಲ ನಮ್ಮ ಜೊತೆಯಲ್ಲಿ. ದೇವರು ಕೇಳ್ತಾನೆ, ನಿನಗೆ ಹಣಕಾಸು ಬೇಕಾ ಇಲ್ಲ ನಾನು ಬೇಕಾ ಅಂತ ಕೇಳ್ತಾನೆ ಭಗವಂತ. ತಂದೆ, ಇದೆಲ್ಲದಕ್ಕಿಂತ ಮೀರಿದ್ದು ನೀನು ನನ್ನ ಜೊತೆಯಲ್ಲಿದ್ದರೆ ಸಾಕು ಭಗವಂತ. ನನ್ನ ಕಷ್ಟ ಸುಖ, ನನ್ನ ನೋವು, ನನ್ನೆಲ್ಲಿವು, ನಾನು ಹಸ್ಕೊಂಡಿರ್ತೀನಲ್ಲ ಹಸುನಲ್ಲಿ ನೀನಿರಬೇಕು, ನಾನು ಗುಡಿಸ್ಲಲ್ಲಿರ್ತೀನಲ್ಲ ಆ ಗುಡಿಸಿನಲ್ಲಿ ನೀನಿರಬೇಕು ಅಂತ ನಾವಿಷ್ಟನ್ನ ರಾಯರ ಹತ್ರ ಕೇಳಿಬಿಟ್ರೆ ನಮಗೆ ಸಂಪೂರ್ಣವಾಗಿ ರಾಯರು ಅದ್ಭುತಗಳನ್ನೇ ಮಾಡ್ತಾರೆ. ಏಕೆ ಅಂತಂದರೆ ರಾಯರು ನಂಬಿದಂಥವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ಪ್ರಪಂಚದಲ್ಲಿ ಕೋಟಿ ಜನ ರಾಯರು ನಂಬಿದ್ದಾರೆ, ರಾಯರು ಭಕ್ತರಾಗಿದ್ದಾರೆ. ಅಂಥವ್ರ ಜೀವನನೆಲ್ಲ ಬದಲಾಯಿಸಿದ್ದಾರೆ ರಾಯರು. ಇನ್ನು ನಿಮ್ಮ ಜೀವನ ಬದಲಾಯಿಸೋದಿಲ್ವಾ, ನಿಮ್ಮ ಕಷ್ಟ ದೂರ ಮಾಡೋದಿಲ್ವಾ? ಖಂಡಿತ ದೂರ ಮಾಡೇ ಮಾಡ್ತಾರೆ. ನಾವು ರಾಯರನ್ನ ಸಂಪೂರ್ಣವಾಗಿ ನಂಬಿಡಬೇಕು. ನಂಬಿ ರಾಯರಿಗೆ ಸೇವೆ ಮಾಡ್ತು ಅಂತಂದರೆ ಖಂಡಿತ ಒಳ್ಳೇದು ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.